ಎಲ್ರಿಗೂ ನಮಸ್ಕಾರ. ಜೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಾಗಲಕಾಯಿ ಬೇಳೆ ಗೊಜ್ಜು. ಅರ್ಧ ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರುಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಒಂದೊಂದು ಕಪ್ ಬೇಯಿಸ್ಕೋಬೋದು. ಒಲೆ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಗಲಕಾಯಿ ಹಾಕ್ತಾ ಇದ್ದೀನಿ. ತೊಳೆದು ಹೆಚ್ಚಿ ಹಾಕ್ತಾ ಇದ್ದೀನಿ. 2 ಹಾಗಲಕಾಯಿ ಹೆಚ್ಚಿಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇನ್ನು ಅರ್ಧ ಲೋಟ ನೀರಾಕಿ ಬೇಯಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ತೆಂಗಿನ ತುರಿ ಹಾಕ್ಬೋದು. ಒಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಇದೆ. 1 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ನೀರು ಹಾಕಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಹಾಗಲಕಾಯಿ ಬೆಂದಿದೆ. ಇವಾಗ ಮಿಕ್ಸಿಗೆ ಹಾಕಿರೋದು ಕಾಯಿ ತುರಿ ಇದು ಹಾಕ್ತಾ ಇದ್ದೀನಿ. ಕಾಯಿ ತುರಿ, ಸಾಂಬಾರು ಪೌಡ್ರು, ಖಾರದ ಪುಡಿ ಹಾಕಿರೋದು ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿರೋದು ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಬೇಯಿಸಿರೋ ತೊಗರಿಬೇಳೆ, ಹೆಸರುಬೇಳೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಬೇಯಿಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೇಯಿಸ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಬೇಯಿಸಿರೋ ಬೇಳೆ ಎಲ್ಲ ಹಾಕಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಡಿರೋದು ಹಾಕ್ತೀನಿ. ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವು, ಹಿಂಗು ಇದೆಲ್ಲ ಒಗ್ಗರಣೆ ಮಾಡ್ಕೊಂಡಿರೋದು ಇದೆಲ್ಲ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ಹುಣಸೆ ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದು 2 ನಿಮಿಷ ಕುದಿಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ. ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಕುದಿತಾ ಇದೆ. ಇದನ್ನ ಬೇರೆ ಪಾತ್ರೆ ತಕ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಪಾತ್ರೆ ತಕ್ಕೊಂಡಿನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.